ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು 2ನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತೆತ್ತರೆ ಪ್ರಧಾನಿಗಳು ತೋರಿಸಿರಲ್ಲ. ನಿಮಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಕಾಣೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ರಾಷ್ಟ್ರದಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು. 25 ಕೋಟಿ ಬಡತನವನ್ನು ಮೇಲ್ಪಂಕ್ತಿಗೆ ತಂದವರು. 50 ವರ್ಷ ನೀವು ಮಾಡದೋಗಿರೋ ಕೆಲಸ ಮಾಡ್ತಾಯಿದ್ದಾರೆ. ರೈತರ ಬೆಳೆ ಏನಿದೆ ನೀವು ತಕ್ಷಣ ಸ್ಪಂದಿಸಿ. ಆರ್ಕೆ ಉತ್ತರ ಕೊಟ್ಟು ಉಡಾಪೆ ಮಾಡೋದು ಬಿಟ್ಟು ಅದನ್ನೇನು ಮಾಡಬೇಕು ಎತ್ತು ಮಾಡೋಕ್ಕೆ ಬನ್ನಿ. ಮತ್ತೆ ಹತ್ರ ಎಂ ಪಿಗಳು ಬರೋರು ಎಲ್ಲರೂ ಬರ್ತೀವಿ ನಾವು. ನಿಮ್ಮ ನಡವಳಿಕೆ ಸರಿ ಹೋಗಲಿ. ಮತ್ತು ಅದೇನಿದೆ ಅದರ ಒಂದು ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ರೈತರದ ಸಮಸ್ಯೆ ಏನಿದೆ ಅದು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿ. ಬಾಕಿದ್ರೆ ನೀವು ಕೂಡ ಬರಬೇಕು. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಏನಿದೆ ಅಂತ ವಾಸ್ತವಾಂಶ ತಿಳ್ಕೊಬೇಕು. ಆಮೇಲೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಮಾತೆತ್ರ ನಮ್ಮದೆಲ್ಲ ಒಳ್ಳೆಯದಲ್ಲ ನಿಮ್ಮದು. ನೀವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ಭಾರತ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಮೇಲೆ ಹಾಕ್ತೀರಾ? ಈ ಒಂದು ಜಾಣಕೂಡನ್ನು ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತೆತ್ತರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವ ನಿಮಗೆ? ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು 2ನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತೆತ್ತರೆ ಪ್ರಧಾನಿಗಳು ತೋರಿಸಿರಲ್ಲ. ನಿಮಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಕಾಣೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ರಾಷ್ಟ್ರದಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು. 25 ಕೋಟಿ ಬಡತನವನ್ನು ಮೇಲ್ಪಂಕ್ತಿಗೆ ತಂದವರು. 50 ವರ್ಷ ನೀವು ಮಾಡದೋಗಿರೋ ಕೆಲಸ ಮಾಡ್ತಾಯಿದ್ದಾರೆ. ರೈತರ ಬೆಳೆ ಏನಿದೆ ನೀವು ತಕ್ಷಣ ಸ್ಪಂದಿಸಿ. ಆರ್ಕೆ ಉತ್ತರ ಕೊಟ್ಟು ಉಡಾಪೆ ಮಾಡೋದು ಬಿಟ್ಟು ಅದನ್ನೇನು ಮಾಡಬೇಕು ಎತ್ತು ಮಾಡೋಕ್ಕೆ ಬನ್ನಿ. ಮತ್ತೆ ಹತ್ರ ಎಂ ಪಿಗಳು ಬರೋರು ಎಲ್ಲರೂ ಬರ್ತೀವಿ ನಾವು. ನಿಮ್ಮ ನಡವಳಿಕೆ ಸರಿ ಹೋಗಲಿ. ಮತ್ತು ಅದೇನಿದೆ ಅದರ ಒಂದು ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ರೈತರದ ಸಮಸ್ಯೆ ಏನಿದೆ ಅದು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿ. ಬಾಕಿದ್ರೆ ನೀವು ಕೂಡ ಬರಬೇಕು. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಬೇಕು. ಏನಿದೆ ಅಂತ ವಾಸ್ತವಾಂಶ ತಿಳ್ಕೊಬೇಕು. ಆಮೇಲೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಮಾತೆತ್ರ ನಮ್ಮದೆಲ್ಲ ಒಳ್ಳೆಯದಲ್ಲ ನಿಮ್ಮದು. ನೀವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ಭಾರತ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಮೇಲೆ ಹಾಕ್ತೀರಾ? ಈ ಒಂದು ಜಾಣಕೂಡನ್ನು ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತೆತ್ತರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವ ನಿಮಗೆ? ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು
ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ, ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆಯ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತೆತ್ತರೆ ಪ್ರಧಾನಿಗಳು ತೋರಿಸಿರಲ್ಲ. ನಿಮಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಕಾಣೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ರಾಷ್ಟ್ರದಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು. 25 ಕೋಟಿ ಬಡತನವನ್ನು ಮೇಲ್ಪಂಕ್ತಿಗೆ ತಂದವರು. 50 ವರ್ಷ ನೀವು ಮಾಡದೋಗಿರೋ ಕೆಲಸ ಮಾಡ್ತಾಯಿದ್ದಾರೆ. ರೈತರ ಬೆಳೆ ಏನಿದೆ ನೀವು ತಕ್ಷಣ ಸ್ಪಂದಿಸಿ. ಆರ್ಕೆ ಉತ್ತರ ಕೊಟ್ಟು ಉಡಾಪೆ ಮಾಡೋದು ಬಿಟ್ಟು ಅದನ್ನೇನು ಮಾಡಬೇಕು ಎತ್ತು ಮಾಡೋಕ್ಕೆ ಬನ್ನಿ. ಮತ್ತೆ ಹತ್ರ ಎಂ ಪಿಗಳು ಬರೋರು ಎಲ್ಲರೂ ಬರ್ತೀವಿ ನಾವು. ನಿಮ್ಮ ನಡವಳಿಕೆ ಸರಿ ಹೋಗಲಿ, ಮತ್ತು ಅದೇನಿದೆ ಅದರ ಒಂದು ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ರೈತರದ ಸಮಸ್ಯೆ ಏನಿದೆ ಅದು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿ. ಬಾಕಿದ್ರೆ ನೀವು ಕೂಡ ಬರಬೇಕು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಏನಿದೆ ಅಂತ ವಾಸ್ತವಾಂಶ ತಿಳ್ಕೊಬೇಕು. ಆಮೇಲೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಮಾತೆತ್ರ ನಮ್ಮದೆಲ್ಲ ಒಳ್ಳೆಯದಲ್ಲ, ನಿಮ್ಮದು ನೀವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ಭಾರತ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಮೇಲೆ ಹಾಕ್ತೀರಾ? ಈ ಒಂದು ಜಾಣಕೂಡನ್ನು ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ, ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು, ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತೆತ್ತರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವ ನಿಮಗೆ? ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಒಂದು ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು. ನೀವು ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ, ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆಯ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತೆತ್ತರೆ ಪ್ರಧಾನಿಗಳು ತೋರಿಸಿರಲ್ಲ. ನಿಮಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಕಾಣೋದ್ರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ರಾಷ್ಟ್ರದಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಂಥವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು. 25 ಕೋಟಿ ಬಡತನವನ್ನು ಮೇಲ್ಪಂಕ್ತಿಗೆ ತಂದವರು. 50 ವರ್ಷ ನೀವು ಮಾಡದೋಗಿರೋ ಕೆಲಸ ಮಾಡ್ತಾಯಿದ್ದಾರೆ. ರೈತರ ಬೆಳೆ ಏನಿದೆ ನೀವು ತಕ್ಷಣ ಸ್ಪಂದಿಸಿ. ಆರ್ಕೆ ಉತ್ತರ ಕೊಟ್ಟು ಉಡಾಪೆ ಮಾಡೋದು ಬಿಟ್ಟು ಅದನ್ನೇನು ಮಾಡಬೇಕು ಎತ್ತು ಮಾಡೋಕ್ಕೆ ಬನ್ನಿ. ಮತ್ತೆ ಹತ್ರ ಎಂ ಪಿಗಳು ಬರೋರು ಎಲ್ಲರೂ ಬರ್ತೀವಿ ನಾವು. ನಿಮ್ಮ ನಡವಳಿಕೆ ಸರಿ ಹೋಗಲಿ, ಮತ್ತು ಅದೇನಿದೆ ಅದರ ಒಂದು ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ರೈತರದ ಸಮಸ್ಯೆ ಏನಿದೆ ಅದು ಬಗೆಹರಿಸೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿ. ಬಾಕಿದ್ರೆ ನೀವು ಕೂಡ ಬರಬೇಕು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಏನಿದೆ ಅಂತ ವಾಸ್ತವಾಂಶ ತಿಳ್ಕೊಬೇಕು. ಆಮೇಲೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಮಾತೆತ್ರ ನಮ್ಮದೆಲ್ಲ ಒಳ್ಳೆಯದಲ್ಲ, ನಿಮ್ಮದು ನೀವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ಭಾರತ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಮೇಲೆ ಹಾಕ್ತೀರಾ? ಈ ಒಂದು ಜಾಣಕೂಡನ್ನು ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ. ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ, ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು, ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತೆತ್ತರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವ ನಿಮಗೆ?